ಆತ್ಮೀಯ ಐದಕ ನ್ಯೂಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಪ್ರಸಾದ್. ಇವತ್ತಿನ ಸುದ್ದಿ ತುಂಬ ವಿಶೇಷವಾಗಿದೆ. ಬನ್ನಿ ನೋಡೋಣ ನೇರವಾಗಿ ನಿಮ್ಮ ಜೊತೆ. ದೊಡ್ಡಬಳ್ಳಾಪುರ ನಗರದ ಶ್ರೀ ರಾಘವೇಂದ್ರ ಸಾರ್ವಭೌಮ ಸಮುದಾಯ ಭವನದಲ್ಲಿ ನಡೆದಂತಹ ಅದ್ಧೂರಿಯಾದ ಕಾರ್ಯಕ್ರಮ. ಸಂಗೀತ ಪ್ರೇಮಿಗಳಿಗಂತೂ ಹಬ್ಬವೂ ಹಬ್ಬ. ಸುಸ್ವರ ಟ್ರಸ್ಟ್ ವತಿಯಿಂದ 25ನೇ ವರ್ಷದ ವಾರ್ಷಿಕೋತ್ಸವ, ರಜಿತ ಮಹೋತ್ಸವ ಹಾಗೂ ಶ್ರೀ ಪುರಂದರದಾಸರ ಮತ್ತು ಶ್ರೀ ಸದ್ಗುರು ತ್ಯಾಗರಾಜರ ಆರಾಧನೆ ಮಹೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನ ಭಾಗವಹಿಸಿದರು. ತುಂಬ ಜನ ಸಂಗೀತ ಪ್ರೇಮಿಗಳು ಹಾಗೂ ವಿದ್ವಾಂಸರು. ಬನ್ನಿ ನೋಡೋಣ ನೇರವಾಗಿ ನಿಮ್ಮ ಜೊತೆ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಿಸ್ ಮಾಡಬೇಡಿ. ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ. ಸುದ್ದಿ ವಿಶೇಷವಾಗಿರುತ್ತೆ. ಬನ್ನಿ ನೋಡೋಣ ನೇರವಾಗಿ ನಿಮ್ಮ ಜೊತೆ. ಹೆಚ್ಚಿನ ಒಂದು ಸ್ಥಾನಮಾನ ಸಿಕ್ಕಂಥದ್ದು ನಮಗೆ ಮಹತ್ವದ ಒಂದು ಕಾರ್ಯ. ಹೆಚ್ಚು ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಲಾವಿದರು ಒಳ್ಳೊಳ್ಳೆ ಕಲಾವಿದರಿಗೋಸ್ಕರ ಇರ್ತಕ್ಕಂಥದ್ದು ನಮಗೆ ಒಂದು ಮಹದಾಯವಾದ ಒಂದು ಪ್ರೇಕ್ಷಣೆ. ಈ ಒಂದು ಯಥಾರ್ಥದಲ್ಲಿ ಕಳೆದ 25 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅಂದರೆ ನಡೆಸ್ಕೊಂಡು ಬಂದಿದೆ. ಈ ಒಂದು ಕೊರೋನಾ ಟೈಮಲ್ಲೂ ಸಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದೆ. ಈ ವರ್ಷ 25 ವರ್ಷದ ಕಾರ್ಯಕ್ರಮವಾಗಿದ್ದರಿಂದ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದೇವೆ. ಈ ಒಂದು ಸುಧಾಕೃಷ್ಣ ನಮ್ಮ ಶಾಲೆಗಳಲ್ಲಿ ಅವರ ಕೊಡುಗೆ ಅಪಾರ. ಅವರು ಇತ್ತೀಚೆಗೆ ತಮ್ಮ ಸ್ಥಾನಮಾನವನ್ನು ಅತಿ ಹೆಚ್ಚು ಇದು ಮಾಡಿಕೊಂಡಿದ್ದಾರೆ. ಅವುಗಳ ಜೊತೆಯಲ್ಲಿ ಇನ್ನೂ ಸಹ ಸೇರಿಸಿದ್ದಾರೆ. ಈಗ ಆನ್ಲೈನ್ ದಿವಸಕ್ಕೆ ನನ್ನೂ ಸಹ ಒಂದು ಪ್ರೇರಣೆ ಕೊಟ್ಟು ಮಾಡ್ಕೊಂಡಿದ್ದಾರೆ. ಈ ಶಿಕ್ಷಣ ಟ್ರಸ್ಟಿಗೆ ಮೇಡಮ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಾವು ಏನು ಹೇಳ್ತೀರಾ? ಇವತ್ತಿನ ಕಾರ್ಯಕ್ರಮ ಎಲ್ಲ ಕಲಾಭಿಮಾನಿಗಳಿಗೂ ಕಲಾವಿದರಿಗೂ ಮತ್ತು ಕಲೆಗೆ ಆಸಕ್ತಿ ಇರುವಂತಹ ಎಲ್ಲರಿಗೂ ಒಂದು ಹಬ್ಬ ಅಂತಲೇ ಹೇಳ್ತೀವಿ. ಸುಸ್ವರ ಎಂದರೆ ಸು ಎಂದರೆ ಒಳ್ಳೆಯದು ಅಂತ, ಸ್ವರ ಎಂದರೆ ಕೇಳಲಿಕ್ಕೆ ಇಂಪಾಗಿರುವಂತಹ ಧ್ವನಿ. ಅದನ್ನ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಲ್ಲ ಕಲಾವಿದರಿಗೆ ಆಧಾರವಾಗಿ ಕೊಡುತ್ತಿದೆ. ಇಂಥ ಸುಸ್ವರ ಪ್ರಶ್ನ ಒಂದು ಕಲೆಗೆ ಮಾನ್ಯತೆ ಕೊಡುವುದು ಕಲಾಭಿಮಾನಿಗಳು. ಅಂಥ ಕಲಾಭಿಮಾನಿಗಳಿಗೆ ಕಲಾವಿದರನ್ನು ಮತ್ತೆ ಕಲಾ ಸೇವೆಯನ್ನು ಒದಗಿಸುತ್ತಿರುವುದು ಈ ಸುಸ್ವರ ಟ್ರಸ್ಟ್. ಇದನ್ನು 25 ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದೆ. ಇದರ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಸರ್ ಅವರು 25 ವರ್ಷಗಳಿಂದ ಕಲಾವಿದರನ್ನು ಮತ್ತು ಕಲಾಭಿಮಾನಿಗಳನ್ನು ಒಂದೆಡೆ ಸೇರಿಸುತ್ತಿದ್ದಾರೆ. ಇದು ರಜತ ಮಹೋತ್ಸವ, ಸುಸ್ವರ ಟ್ರಸ್ಟ್ ರಜತ ಮಹೋತ್ಸವ. ಇದನ್ನು ಹೀಗೆ ಕೊಡಸಾಗಲಿ ಎಂದು ಆಶಿಸುತ್ತೇವೆ. ಇದು ಸ್ವರ್ಣ ಮಹೋತ್ಸವವಾಗಿ, ವಜ್ರ ಮಹೋತ್ಸವವಾಗಿ, ಶತಮಾನೋತ್ಸವವಾಗಿ ಮೂಡಿ ಬರಲಿ ಎಂದು ಆಶಿಸುತ್ತೇವೆ. ಬಗ್ಗೆ ತಾವು ಏನು ಹೇಳ್ತೀರಾ? ಇವತ್ತು ಸುಸ್ವರ ತನ್ನ ರಜತ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ. ತ್ಯಾಗರಾಜರ ಆರಾಧನೆ ಮತ್ತು ಪುರಂದರದಾಸರ ಆರಾಧನೆ ಒಂದು 25ನೇ ವರ್ಷದ ರಜತ ಮಹೋತ್ಸವನ ನಡೆಸಿಕೊಂಡಿದೆ. ಇದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗ್ಗೆ ನಾದಸ್ವರ ಕಾರ್ಯಕ್ರಮ ಶುರುವಾಗಿ ತ್ಯಾಗರಾಜರ ಮತ್ತು ಪುರಂದರದಾಸರ ದಾಸರ ಪೂಜೆಯಿಂದ ಪ್ರಾರಂಭವಾಗಿ ಮತ್ತು ನಾದಸ್ವರದಿಂದ
ಪೂಜೆ ಮತ್ತೆ ಕಾರ್ಯಕ್ರಮ ಪ್ರಾರಂಭವಾಗಿ ಮತ್ತೆ ಪಿಟೀಲು ವಾದನ ಮತ್ತೆ ಹಲವಾರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು